ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ವಿವಾ ಮಾರ್ಟ್ ಲೀಡರ್ಸ್. ನಾವು ಕಿಂಗ್ ಕಿಸಾನ್ ಗ್ರೋತ್ ಮತ್ತು ಡೆವಲಪರ್ನ ಒಬ್ಬ ರೈತರಿಗೆ ಕೊಟ್ಟಿದ್ದೀವಿ. 15 ದಿನದಗಡೆ ಬರೀ 15 ದಿನದಲ್ಲಿ ಅವ್ರ ಕಬ್ಬು ಎಷ್ಟು ಚೇಂಜಸ್ ಆಗಿದೆ, ಡೆವಲಪರ್ ಮತ್ತು ಗ್ರೋತ್ ಯಾವ ಥರ ರಿಸಲ್ಟ್ ಕೊಟ್ಟಿದೆ ಅಂತ ನಮಗೆ ಬೇಕಾದಂಥ ರೈತರ ಬಾಯಿಂದನೇ ಕೇಳೋಣ. ಅವ್ರ ಹೊಲದಲ್ಲಿ ಇದ್ದೀವಿ ಈಗ, ಅವ್ರ ಬಾಯಿಂದನೇ ಕೇಳೋಣ. ಅವ್ರ ನಮ್ಮ ವಿವಾ ಕಿಸಾನ್ ಗ್ರೋತ್ ಮತ್ತು ಡೆವಲಪರ್ ಬಗ್ಗೆ ಯಾವ ರೀತಿ ರಿಸಲ್ಟ್ ಕೊಟ್ಟಿದೆ ಅಂತ ಅವರಾಗೆ ಹೇಳ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ರೀ. ತಮ್ಮ ಹೆಸರು? ಬಸವರಾಜ್ ಬಡ್ಗೇರ್ ಅಂತ ಹೇಳ್ರಿ. ಊರು ಸರ್? ಊರು ಹಿರೂರು ಸರ್. ಹಾಂ ಸರ್, ನಾವು ನಿಮ್ಗೆ ವಿವಾ ಕಿಸಾನ್ ಗ್ರೋತ್ ಮತ್ತು ಡೆವಲಪರ್ ಕೊಟ್ಟಿದ್ದೀವಿ, ಡ್ರಿಂಚ್ ಮಾಡಿಸಿದ್ದೇವೆ. ಹಾಂ ಸರ್. ಯಾವ ಥರ ರಿಸಲ್ಟ್ ಬಂದಿದೆ ಅಂತ ಸ್ವಲ್ಪ ನೀವು 15 ದಿವಸ ಅಲ್ರಿ, ಇದು ಏನು ಸಾಲ ಐತಲ್ರಿ, ಈ ಸಾಲ ಕಾಣತಿದ್ದು ರೀ. ಹಾಂ ರೀ. ಎಲ್ಲ ಬಿತ್ತಿದ್ದೆಲ್ಲ ಇದು ಮಾಡಿದ್ದು ಕಾಣ್ತಿದ್ದು ರೀ. ಹಾಂ. 15 ದಿವಸನಾಗ 2 ಸಾಲ ಕಲ್ತಾವ್ರಿ. ಹಾಂ ರೀ. ಕಾಣಿಸಲಾಗ್ಯದ ರೀ. ಹಾಂ ರೀ. ನಾವು ಈಗ ಸಾವಯವ ಕೃಷಿ ಏನೈತ್ರಿ ಒಟ್ಟ ಮಾಡಿದಿಲ್ಲ ರೀ ನಾವು ರೀ. ಹಾಂ ರೀ. ಪ್ರತಿ ಸಲ ರಾಸಾಯನಿಕ ಗೊಬ್ಬರ ಅದು ಇದು ಹಾಕಿ ಮಾಡ್ತಿದ್ದೇವ್ರಿ. ಹಾಂ ರೀ. ಈ ಸಾರಿ ನೀವು ಹೇಳಿದ್ರಲ್ಲ ಕಿಸಾನ್ ಗ್ರೋತ್ ಮತ್ತು ಕಿಸಾನ್ ಡೆವಲಪರ್, ಹಾಂ. ಅದು ಹಾಕಿವ್ರಿ. 15 ದಿವಸನಾಗ ನಮಗೆ ಇಷ್ಟು ಚೇಂಜಸ್ ಕಾಣೋದ್ರಿ ನಮ್ಗೆ ಭಾಳ ಆಶ್ಚರ್ಯ ಆಗ್ಯದ ರೀ. ಹಾಂ. ಇನ್ನು ಮುಂದೆ ನಾವು ಸಾವಯವ ಕೃಷಿಗೆ ಹೋಗ್ತೀವಿ ರೀ. ನಮ್ಮ ರಿಸಲ್ಟ್ ಮಾತ್ರ 100% ಓಕೆ ಅಂತ ಅನಿಸಿದೆ ರೀ. ನೋಡಿ ಫ್ರೆಂಡ್ಸ್, ನಮ್ಮ ವಿವಾ ಕಿಸಾನ್ ಗ್ರೋತ್ ಮತ್ತು ಡೆವಲಪರ್ ಬಗ್ಗೆ ಯಾವ ರೀತಿ ರೈತರಿಂದ ಮಾಹಿತಿ ಸಿಗ್ತಾ ಇದೆ ಅಂತ ಯಾರೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಯಾರಿಗಾದರೂ ಡೋಸ್ ಕೊಡಬೇಕಾದ್ರೆ ಏನು ಹೆದರಿಕೆ ಇಲ್ಲಾರ್ದೆ ಕೊಡ್ರಿ, ಯಾಕಂದರೆ ಪಕ್ಕಾ ರಿಸಲ್ಟ್. ವಿವಾ ಕಿಸಾನ್ ಗ್ರೋತ್ ಮತ್ತು ಡೆವಲಪರ್ ಬಗ್ಗೆ ಒಂದು ಮಾತು ಹಿಂದೆ ಹೇಳೋದಂಥ ಅವಶ್ಯಕತೆಯೇ ಇಲ್ಲ, ಅಷ್ಟು ರಿಸಲ್ಟ್ ಕೊಟ್ಟಿದೆ. ಕಬ್ಬು ನನಗೆ ನಂಬೋಕ್ಕಾಗ್ತಿಲ್ಲ. 15 ದಿನಗಡೆ ಬಂದು ನಾನೇ ರಿಸಲ್ಟ್ ಮಾಡಿ ಇದಕ್ಕೆ ಡ್ರಿಂಚ್ ಮಾಡಿಸಿ ಹೋಗಿದ್ದೆ. ಬರೀ 15 ದಿನದಲ್ಲಿ ನಂಬೋಕ್ಕಾಗದೇ ಅಂತ ರಿಸಲ್ಟ್ ಬಂದಿದೆ.